ನಾವೆಲ್ಲಾದರೂ ಫಂಕ್ಷನ್ಗೆ ಹೋಗಬೇಕು ಅಂದರೆ ಪಾರ್ಲರ್ಗೆ ಹೋಗಬೇಕು ಅನ್ನೋ ಮೈಂಡ್ಸೆಟ್ಟಲ್ಲೇ ಇರ್ತೀವಿ. ಯಾಕೆಂದರೆ ನಾವು ಯಾವುದೇ ಫಂಕ್ಷನ್ ಅಟೆಂಡ್ ಮಾಡಬೇಕು ಅಂದ್ರೂ ನಮಗೆ ಸ್ಕಿನ್ ಬಂದು ಗ್ಲೋಯಿಂಗಾಗಿ ಕಾಣಿಸ್ಬೇಕು, ಬ್ರೈಟಾಗಿ ಕಾಣಿಸ್ಬೇಕು ಅನ್ನೋದೇ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಮನೇಲೇ ಕಮ್ಮಿ ಬಜೆಟಲ್ಲಿ ಫೇಸ್ನ ಗ್ಲೋಯಿಂಗಾಗಿ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಾನು ವಿಡಿಯೋನ ನೋಡ್ತಾ ಇದ್ದೀರಾ ಫಾಲೋ ಮಾಡ್ಕೊಳ್ಳಿ. ಒಂದು ಬೌಲ್ಗೆ ಒಂದು ಅರ್ಧ ಸ್ಪೂನಷ್ಟು ಕಾಫಿ ಪೌಡರ್, ಒಂದು ಅರ್ಧ ಸ್ಪೂನಷ್ಟು ಅರಿಶಿನ, ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ಇದನ್ನು ನೀಟಾಗಿ ಮೂರನ್ನು ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು ಟೊಮೊಟೊನ ಅರ್ಧ ಕಟ್ ಮಾಡಿಕೊಂಡು ಆ ಟೊಮೊಟೊನ ಇದರೊಳಗಡೆ ಡಿಪ್ ಮಾಡಿ ಫೇಸ್ಗೆ ಒಂದು 10 ಮಿನಿಟ್ಸ್ ಮೈಲ್ಡಾಗಿ ಮಸಾಜ್ ಕೊಡಬೇಕು, ಫೇಸ್ಗೆ ಎಲ್ಲ ಕಡೆ ಸ್ಪ್ರೆಡ್ ಆಗೋ ರೀತಿ. ಅದಾದಮೇಲೆ ಒಂದು 5 ಮಿನಿಟ್ಸ್ ಅದನ್ನು ಹಾರೋಗ್ಬಿಟ್ಟು ಫೇಸ್ನ ವಾಶ್ ಮಾಡ್ಕೊಳ್ಳಿ, ಗ್ಲೋಯಿಂಗಾಗಿ ಕಾಣುತ್ತೆ. ಅದ್ರ ಜೊತೆಗೆ ಅದನ್ನು ಡ್ರೈ ಮಾಡಿಕೊಂಡು ಎಲ್ಲ ನೀಟಾಗಿ ಡ್ರೈ ಆದಮೇಲೆ ಎವರ್ ಯೂತ್ ಗೋಲ್ಡನ್ ಗ್ಲೋ ಫೇಸ್ ಮಾಸ್ಕ್ ಅಂತ ಸಿಗುತ್ತೆ. ಅದು ಬಂದು ಮೆಡಿಕಲ್ ಸ್ಟೋರಲ್ಲಿ ಸಿಗುತ್ತೆ. ಒಂದು 15 ರುಪೀಸ್ ಅಷ್ಟೇ ಅದು. ಅದನ್ನು ತಂದುಬಿಟ್ಟು ನೀಟಾಗಿ ಫೇಸ್ಗೆ ಈ ರೀತಿ ಅಪ್ಲೈ ಮಾಡ್ಕೊಳ್ಳಿ. ಒಂದು 30 ಮಿನಿಟ್ಸ್ ಅದನ್ನು ಡ್ರೈ ಆಗೋದಕ್ಕೆ ಬಿಟ್ಟು ಆಮೇಲೆ ಅದನ್ನು ಕೈಯಲ್ಲೇ ರಿಮೂವ್ ಮಾಡ್ಕೊಳ್ಳಿ. ಫೇಸ್ನ ವಾಶ್ ಮಾಡಿಕೊಂಡು ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮೇಕಪ್ನ ಮಾಡಿಕೊಂಡು ಬ್ರೈಟಾಗಿ ಗ್ಲೋಯಿಂಗಾಗಿ ಕಾಣ್ಬೋದು. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡ್ಕೊಳ್ಳಿ. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.